ದೇಶ ಪ್ರೇಮ ಗೀಶ ಪ್ರೇಮ ಎಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡೋಕ್ಕಷ್ಟೇ. ಆಚೆ ಬಂದರೆ ಹೆಂಗ್ರಿ ಅದು ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಎಲ್ಲರೊಳಗೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ನನಗೆ ಐಡೆಂಟಿಟಿ ಏನಂಗಾರೆ, ನಿಮ್ಮ ಪಕ್ಷ ಹೇಳ್ತೀರಾ, ಪೋಸ್ಟ್ ಇಲ್ಲ ಅಂತೀರಾ, ಏನೋ ಒಂದು ಜಾಗ ಇಲ್ಲ ಅಂತೀರಾ, ನಾನೇನಕ್ಕೆ ಮಾಡಲಿ ಹಂಗಾರೆ? ಈಗ ತೋರ್ಸಪ್ಪ ದೇಶ ಪ್ರೇಮ, ನಿನಗೇನೂ ಇಲ್ಲ, ನಿನ್ನ ದೇಶಕ್ಕೋಸ್ಕರ ನೀನು 4 ಜನಕ್ಕೆ ಹೇಳ್ತೀಯ ನೀನು ಅಂದಾಗ ಅವ್ನು ನಿಜವಾದ ದೇಶ ಪ್ರೇಮ ಬಯಲಾಗತ್ತೆ. ಇಲ್ಲ ನಿನಗೊಂದು ಪೋಸ್ಟಪ್ಪ, ನೀನು ಜಿಲ್ಲಾಧ್ಯಕ್ಷ ಮಾಡು ಅಂದರೆ ಅವನು ನಾನು ಜಿಲ್ಲಾಧ್ಯಕ್ಷ 4 ಜನಕ್ಕೆ ಕರೀತಾನೆ, ಅದಾ ದೇಶ ಪ್ರೇಮ. UPP ಅಂತ ಹೆಸರಿಟ್ಟಿದ್ದು ನಾಟ್ ಬಿಕಾಸ್ ಉಪೇಂದ್ರ ಅಂತಲ್ಲ, ಅಲ್ಲೊಂದು ಐ ಅಂತಿದೆಯಲ್ಲ, ಅದನ್ನು ಕಿತಾಕು ತೋರ್ಸೋದಕ್ಕೋಸ್ಕರ ಮಾಡಿದೆ. ಇದು ಉಪ್ಪಿ ಪಕ್ಷ ಅಲ್ಲ, ಇದು UPP ಪಕ್ಷ ಅಲ್ಲ. ಐ ಅನ್ನೋದಿರಲ್ಲ, ನಾನು ಇರಲ್ಲ, ನೀನು ಇರಲ್ಲ, ಅಲ್ಲಿ ಒಂದು ಐಡಿಯಾಲಜಿ ಮಾತ್ರ ಇರುತ್ತೆ. ಇದು ಬಹಳ ಕಷ್ಟ. ಏನು ಹೇಳಿ, ಇವತ್ತಿಗೂ ಕೂಡ ತುಂಬ ಜನಕ್ಕೆ ಇದು ಮಾಡ ಹೆಂಗೆ ಆಗಲ್ಲ ಹಂಗೆಲ್ಲ ಹೇಳಿದ್ರೆ, ನೀವು ಏನೂ ಇಲ್ಲ ಅಂದರೆ ಹೆಂಗೆ ಮಾಡ್ತಾನೆ ಅವನು ಅಂತ. ಒಳ್ಳೆ ಕಥೆನಲ್ಲಪ್ಪ, ದೇಶ ಸೇವೆ ಸಮಾಜ ಸೇವೆ ದೊಡ್ಡ ಮಾತಾಡ್ತೀರಾ. ನಿನ್ನ ದೇಶಕ್ಕೋಸ್ಕರ ಇಷ್ಟು ಮಾಡೋಕ್ಕಾಗಲ್ಲ. ನಿನಗೆ ಪೋಸ್ಟ್ ಬೇಕೇ ಬೇಕಾ, ನಿನಗೊಂದು ಹೆಸರು ಬೇಕೇ ಬೇಕಾ? ಬರುತ್ತೆ ಬಿಡು, ಹೆಸರು ಬರುತ್ತೆ, ನೀನು ಚೆನ್ನಾಗಿ ಕೆಲಸ ಮಾಡಿ ಬರುತ್ತೆ. ಅದಕ್ಕೆ ಮುಂಚೆ ಏನಕ್ಕೆ ಬೇಕು ಹೆಸರು ನಿನಗೆ, ಅಲ್ವಾ? ಸಿಂಪಲ್ ಸತ್ಯ ಅಲ್ವಾ? ಎಸ್, ಉಪೇಂದ್ರ ಅವರು ಅರ್ಥ ಆಗಿದ್ದಾರೆ ಅಂತಂದ್ರೂ ಅರ್ಥ ಆಗೋದಿಲ್ಲ, ಆದರೆ ಅರ್ಥ ಆಗಿಲ್ಲ ಅಂತಂದ್ರೂ ಅರ್ಥ ಆಗಿರ್ತಾರೆ. ಯಾಕೆ ಗೊತ್ತಾ, ತುಂಬ ಕಷ್ಟ ಏನು ಗೊತ್ತಾ ಮೇಡಮ್, ಆ್ಯಕ್ಚುಲಿ ನಾವು ಈ ನಾನು ಅನ್ನೋದು ಬಿಡೋದು ತುಂಬ ಕಷ್ಟ. ನಾನು ಹೊರತಾಗಿಲ್ಲ ಅದರಲ್ಲಿ. ನಾನು ಅನ್ನೋದು ಬಿಟ್ಟು ನನಗೂ ಎಲ್ಲ ಪೈನ್ ಆಗೋದು, ಏನು ನನಗೆ ಮರ್ಯಾದೆನೇ ಕೊಡ್ತಿಲ್ಲ, ನನ್ನ ಹೊಗಳದಾಗ ಸ್ವಲ್ಪ ಖುಷಿ ಆಗುತ್ತೆ, ಇದು ಸಹಜ ಗುಣ ನಮ್ಮದು. ಬಟ್ ಎಲ್ಲೋ ಒಂದು ಕಡೆ ಬೇರೆದೇನೋ ಮಾಡಿದಾಗ ಆ್ಯಕ್ಚುಲಿ ಅಲ್ಲಿ ನಾವು ಟ್ರೂತ್ಫುಲ್ಲಾಗಿ ಇದ್ಬಿಡೋದು ಬೆಟ್ರು ಅಂತ ವೆರಿ ಸೇಫ್ ಅನ್ನಿಸ್ತು ನನಗೆ. ಟ್ರೂತ್ಫುಲ್ಲಾಗಿ ಇದ್ಬಿಟ್ರೆ ಬೆಟ್ರು. ಅದನ್ನ ಯಾರು ಬೇಕಾದ್ರೂ ಮಾಡಲಿ ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ನನ್ನ ಜೊತೆಲಿ ಕೆಲವರು ಇರ್ತಾರೆ, ಪ್ರಜಾಕೀಯ ಯಾರ ಮಾಡಲಿ ಇದನ್ನು ನಾವು ಒಂದಷ್ಟು ಹೇಳ್ತಾ ಹೋಗೋಣ ಅಂದರೆ, ಸರ್ ಹೆಂಗೆ ಸರ್ ಅವ್ರು ಮಾಡಿಬಿಟ್ರೆ ನಾವೇನಕ್ಕೆ ಬಂದಿರೋದು ಇಲ್ಲಿ ಅಂತ. ಅಲ್ಲಪ್ಪ, ನಿನಗೆ ಕೆಲಸ ಬೇಕಾ, ನೀನು ಬರಬೇಕಾ? ನಾಳೆ ಇವಾಗ ಯಾವುದೋ ಒಂದು ಪಾರ್ಟಿ ಹೇಳ್ತು ನಮ್ಮದು ಕ್ಯಾಶ್ಲೆಸ್, ನಾವು ಬರೀ ಐಡಿಯಾಲಜಿ ಇಟ್ಕೊಂಡು ಮಾಡ್ತೀವಿ, ನಾವು ಈ ಥರ ಮಾಡ್ತೀವಿ, ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ತರ್ತೀವಿ ಅಂತ ಯಾರೋ ಹೇಳಿದ್ರೆ ಸಂತೋಷ ಅಲ್ವಾ? ಜನ ನಂಬೋದು ನಮ್ಮದೇ ಇರೋ ಸೆಕೆಂಡ್ರಿ, ನಂಬಲ್ಲ ಅನಿಸುತ್ತೆ. ಬಟ್ ಮಾಡೋದೇ ಸಂತೋಷ ತಾನೆ ಯಾರೋ ಒಬ್ಬರು.